ಬನ್ನಿ ಈಗ ಬೇಲಿ ಮಠದ ಶ್ರೀಗಳು ನಮ್ಮೊಂದಿಗೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಏನು ಹೇಳ್ತಾರೆ ಕೇಳೋಣ. ಶ್ರೀಗಳೇ, ಬಹುಶಃ ಎಲ್ಲದನ್ನು ಗಮನಿಸ್ತಾ ಇದ್ದೀರಿ. 2-3 ದಿನದಿಂದ ಆಗಿರುವಂತಹ ಬೆಳವಣಿಗೆ ಇದು. ಸ್ವಾಮೀಜಿಗಳು ಒಂದು ಲೆಕ್ಕದಲ್ಲಿ ಮಾತಿನ ಮೇಲೆ ಆಗಿರ್ಬೋದು, ಮನಸ್ಸಿನ ಮೇಲೆ ಆಗಿರ್ಬೋದು, ಎಲ್ಲದರ ಮೇಲೂ ಕೂಡ ಹಿಡಿತವನ್ನು ಹೊಂದಿರಬೇಕು. ಅದೇನಾದರೂ ತಪ್ಪಿದ್ರೆ ಎಡವಟ್ಟುಗಳಾಗುತ್ತೆ ಅನ್ನುವಂಥದ್ದು. ಈಗ ಋಷಿಕುಮಾರ ಸ್ವಾಮೀಜಿಯವರು ಬಹಳಷ್ಟು ಮಾಧ್ಯಮದ ವೇದಿಕೆಯಲ್ಲಿ ಮಾತಾಡಿದ್ದಾರೆ, ಬಹಳಷ್ಟು ಹೋರಾಟ ಮಾಡಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆಗೆ ಬಹುಶಃ ಮೈ ಮರೆತಾಗಿರುವಂಥದ್ದು, ಎಡವಟ್ಟಾಗಿರುವಂಥದ್ದು, ಈ ಸ್ಥಿತಿಗೆ ಬಂದಿರುವಂಥದ್ದು ಏನಂತೀರಿ ಸ್ವಾಮೀಜಿ? ನೋಡಿ, ಒಂದ್ ಹೇಳ್ತೇನೆ, ಈ ಸನ್ಯಾಸ ಅಂತ ಹೇಳಿದ್ರೆ ಸಂಯಮ ಮತ್ತು ಪಾರದರ್ಶಕತೆ ಇವೆರಡು ಇದ್ರೆ ಅದ್ರ ವಿಚಾರ. ಆಮೇಲೆ ಇನ್ನೊಂದೇನು ಅಂತಂದ್ರೆ, ಸನ್ಯಾಸಾಶ್ರಮವನ್ನ ಗುರುಗಳಿಂದ ಶಾಸ್ತ್ರೋಕ್ತವಾಗಿ ಸ್ವೀಕಾರ ಮಾಡುವಂತ ಒಂದು ವ್ಯವಸ್ಥೆ ಇದೆ. ಅಥವಾ ಸ್ವಯಂ ಘೋಷಿತ ಸನ್ಯಾಸ ಅಂತ ಅನ್ನೋಂತ ಲೆಕ್ಕದಲ್ಲಿ ಕೆಲವರು ಇರ್ತಾರೆ. ಆದ್ರೆ ಇದ್ರಲ್ಲಿ ಯಾವುದು ಅಂತ ಅನ್ನೋಂತ ಪ್ರಶ್ನೆ ಬೇಕು. ಆಮೇಲೆ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ಸನ್ಯಾಸಕ್ಕೆ ಸಾಧನೆ ಬಹಳ ಮುಖ್ಯ. ಸಾಧ್ಯವಾದಷ್ಟು ಯಮ, ನಿಯಮ ಮತ್ತು ಸಂಯಮ ಇವುಗಳನ್ನ ಪಾಲನೆ ಮಾಡಿ, ದೊಡ್ಡವರ ಜೊತೆಯಲ್ಲಿ ವ್ಯವಸ್ಥೆ ಮಾಡಿ, ಅದರಲ್ಲಿ ತಮ್ಮ ಅನುಭವ ಪಡೆದು ಆಮೇಲೆ ಸ್ವತಂತ್ರವಾಗಿ ಕಾರ್ಯಾಚರಣೆ ಅಥವಾ ಸ್ವತಂತ್ರವಾಗಿ ತಮ್ಮ ಜನಪರ ಅಥವಾ ಧಾರ್ಮಿಕ ವ್ಯವಸ್ಥೆಗಳನ್ನ ಮಾಡುವಂತದ್ದು, ಅದು ಹೆಚ್ಚು ಇಂಥ ಸಮಸ್ಯೆಗಳಿಗೆ ಕಾರಣ ಆಗೋದಿಲ್ಲ. ಅದು ವಿತೌಟ್ ಟ್ರೈನಿಂಗ್ ಅಥವಾ ವಿತೌಟ್ ಅದರ ವ್ಯವಸ್ಥೆಗಳ ತಿಳುವಳಿಕೆ ಇಲ್ಲದೆ ಆಗುವಂತ ಸನ್ನಿವೇಶದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅದು ತಮ್ಮ ಮನಸ್ಸು ಹೇಗೆ ಹೋಗುತ್ತೆ ಹಾಗೆ ಮಾಡುವಂತ ಕೆಲಸಗಳು ಏನಾಗ್ತವೆ, ಇಂಥ ವ್ಯವಸ್ಥೆಗಳಲ್ಲಿ ವ್ಯತ್ಯಾಸಗಳಲ್ಲಿ ಕಾರಣ ಆಗ್ತವೆ. ಅವ್ರ ಬಗ್ಗೆ ನನಗೆ ಅಯ್ಯೋ ಅನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ, ಬಹಳ ಬುದ್ಧಿವಂತರು, ಆದ್ರೆ ಸರಿಯಾಗಿರುವಂತ ಟ್ರೈನಿಂಗ್ ಇಲ್ಲ, ಮತ್ತೆ ಸರಿಯಾಗಿರುವಂತ ಸಾಧನೆ ಇಲ್ಲ, ಸರಿಯಾದ ಗುರುಗಳ ಮಾರ್ಗದರ್ಶನ ಇಲ್ಲ. ಆ ಲೆಕ್ಕಾಚಾರ ಇಲ್ಲದೆ ಇರುವಂತ ಸನ್ನಿವೇಶದಲ್ಲಿ ಇಂಥ ತಪ್ಪುಗಳು ಮತ್ತು ಇಂಥ ಅವ್ಯವಸ್ಥೆ ಕಾರಣ ಆಗ್ತದೆ. ಇದು ಅದು ಕೇವಲ ಅವರೊಬ್ಬರಿಗೆ ಅಂತ ಅಲ್ಲ, ಎಲ್ಲಾರ್ಗು ಈ ರೀತಿಯಲ್ಲಿ, ಅಂದ್ರೆ ಗುರುಗಳು ಅಂತ ಹೇಳಿದ್ರೆ ಹೇಗ್ ಬೇಕಾದ್ರೂ ಇರ್ಬೋದು, ಏನ್ ಬೇಕಾದ್ರೂ ಇರ್ಬೋದು, ಇದರಲ್ಲಿ ಎಲ್ಲಾರು ಬಂದು ನಮಸ್ಕಾರ ಮಾಡ್ತಾರೆ. ಎಲ್ಲರೂ ನಮಸ್ಕಾರ ಮಾಡೋದ್ರಿಂದ ನಾವು ಬಹಳ ಲೆಕ್ಕಾಚಾರ ಇದೆ, ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಅನ್ನೋಂತ ಈ ಬಹಳ ಹಗುರವಾಗಿರುವಂತ ನೆಲೆಯಲ್ಲಿ ಸನ್ಯಾಸ ಮತ್ತು ಮಠದ ಅಧಿಪತ್ಯದ ಜವಾಬ್ದಾರಿಯನ್ನ ಯೋಚನೆ ಮಾಡುವಂತವ್ರಿಗೆ ಇದೊಂದು ದಿವ್ಯವಾಗಿರುವಂತ ಪಾಠ ಅಂತ ನಾನು ತಿಳ್ಕೊಳ್ತೇನೆ. ಓಕೆ ಸ್ವಾಮೀಜಿ, ನೀವು ಹಾಗೆ ಸಂಪರ್ಕದಲ್ಲಿರಿ. ಋಷಿಕುಮಾರ್ರೆ, ಸ್ವಾಮೀಜಿ ಮಾತಾಡ್ತಾ ಇದ್ದಾರೆ, ಏನಾದ್ರು ಹೇಳ್ತೀರಾ ತಾವು? ಶ್ರೀಗಳ ಪಾದಕ್ಕೆ ಶರಣಾರ್ಥಿಗಳನ್ನು ಹೇಳುತ್ತಾ, ಅವರು ಹೇಳಿದಂಥದ್ದು ಸಂಪೂರ್ಣವಾಗಿ ಸತ್ಯ. ಜೊತೆಗೆ ಅವರ ಪಾದದ ಧೂಳಿನ ಸಮಾನವೂ ನಾವಲ್ಲ. ಅವರೆಲ್ಲ ಅರ್ಕೆ ಮಾಡ್ಕೊಳ್ತಾ ಇದ್ದೇವೆ. ನಮ್ಮಿಂದ ಅಚಾತುರ್ಯಗಳಾಗಿದ್ದರೆ ಕ್ಷಮವನ್ನು ಕೇಳ್ತಾ ಇದ್ದೇವೆ. ನಾವು ತಪ್ಪು ಮಾಡಿಲ್ಲ. ಅಲ್ಲ, ಒಂದು ಮಾತು, ಈ ವ್ಯವಸ್ಥೆಗಳಲ್ಲಿ ತಾವೇನೋ ಒಂದು ಸಾಧನೆ ಅಥವಾ ವ್ಯವಸ್ಥೆ ಅಂತ ಮಾಡುವಂತ ಲೆಕ್ಕಾಚಾರದಲ್ಲಿ ಆ ಸ್ವಾಮಿಗಳು ಹೀಗೆ, ಈ ಸ್ವಾಮಿಗಳು ಹೀಗೆ, ಅವರು ಇಷ್ಟು ದುಡ್ಡು ಎತ್ಕೊಂಡು ಹೋದ್ರು, ಇವ್ರು ದುಡ್ಡು ತುಂಬ್ಕೊಂಡ್ಬಂದ್ರು ಅಂತ ಅನ್ನೋಂತ ಒಂದು ಬಹಳ ಬೇಜವಾಬ್ದಾರಿ ಮಾತುಗಳು, ಅದು ನಿಮ್ಮ ವ್ಯಕ್ತಿತ್ವಕ್ಕೆ ಕಳೆ ತರಲಿಲ್ಲ. ನೀವು ಸಂಯಮದಿಂದ ಹೋಗಿದ್ರೆ ಒಳ್ಳೆ ರೀತಿಯಿಂದ ಸಮಾಜದಲ್ಲಿ ಒಬ್ಬ ಪ್ರಾತಸ್ಮರಣೀಯರಾಗಿ ಉಳಿಯುವಂತ ಪ್ರಯತ್ನನೂ ಮಾಡಬಹುದಾಗಿತ್ತು. ಆದ್ರೆ ಪಶ್ಚಾತ್ತಾಪ ನಿಮಗೆ ಉತ್ತಮವಾಗಿರುವಂತ ಬೆಳಕನ್ನ ನಿಮ್ಮ ಜೀವನದಲ್ಲಿ ತರಲಿ ಅಂತ ಹೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಶ್ರೀಗಳೇ, ನಾನು ತಮ್ಮಲ್ಲಿ ಅರ್ಕೆ ಮಾಡ್ಕೊಳ್ತಾ ಇದ್ದೇನೆ. ನಾನು ಖಂಡಿತವಾಗ್ಲೂ ಆ ರೀತಿಯಾದ ತಪ್ಪುಗಳನ್ನು ಮಾಡಿಲ್ಲ. ತಪ್ಪು ಗ್ರಹಿಕೆ ಆಗಿರುವಂಥದ್ದು ನನಗೂ ಸಹ ನೋವಾಗಿದೆ. ನಾನು ಈ ಒಂದು ಮಹಾ ಶಕ್ತಿಯ ಒಂದು ಪರಂಪರೆ, ಗುರು ಪರಂಪರೆಗೆ ಧಕ್ಕೆ ಆಗಿದೆ ನನ್ನಿಂದ ಅನ್ನುವಂಥ ಮನೋಭಾವ ಎಲ್ಲರಲ್ಲೂ ಇದೆ. ಖಂಡಿತವಾಗ್ಲೂ ನಾನು ಇದನ್ನು ಗೆದ್ದು ಬರ್ತೇನೆ. ನಿಮ್ಮ ಆಶೀರ್ವಾದ ಇದೆ, ನಿಮ್ಮ ಪಾದದ ಧೂಳಿನ ಆಶೀರ್ವಾದ ನನ್ನಲ್ಲಿದೆ. ನನ್ನ ಮೇಲೆ ಷಡ್ಯಂತ್ರ ನಡೆದಿದೆ, ಇದು ಸತ್ಯ. ನಾನು ತಮ್ಮಲ್ಲಿ ಅರ್ಕೆ ಮಾಡ್ಕೊಳ್ತೇನೆ. ತಮ್ಮೆಲ್ಲರ ಮಾರ್ಗದರ್ಶನ ನನ್ನ ಮೇಲೆ ಇರಲಿ. ಖಂಡಿತವಾಗ್ಲೂ ನನ್ನ ಕಾವಿ ಹಾಕೊಳ್ಳೋ ಅಂಥದ್ದು, ತ್ಯಜಿಸೋ ಅಂಥದ್ದು ಅಲ್ಲ. ಇದನ್ನು ತೊಟ್ಟಿದ್ದೇವೆ. ನೀವೆಲ್ಲರೂ ನನಗೆ ಶಕ್ತಿಯನ್ನು ನೀಡಿದ್ದೀರಿ, ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಶಕ್ತಿಯನ್ನು ನೀಡಿದ್ದೀರಿ. ಆ ಶಕ್ತಿ ನನ್ನ ಮೇಲೆ ಇದೆ. ನಾನು ಖಂಡಿತ ಗೆಲ್ತೇನೆ. ಅಲ್ಲ, ಇನ್ನೊಂದು ಮಾತು ಹೇಳ್ತೇನೆ ತಮಗೆ. ತಾವು ಚಿಗುರೋದಕ್ಕೆ ಮೊದಲೇ, ಬೇರು ಬಿಡೋದಕ್ಕೆ ಮೊದಲೇ ಚಿಗುರೋ ಅಂತ ಪ್ರಯತ್ನ ಮಾಡಿದ್ರಿ. ನೀವು ಸಾಧನೆ ಆಳದಲ್ಲಿ ಬೇರೆ ಬಿಟ್ಟಿದ್ರೆ ನಿಮ್ಮ ಚಿಗುರು 10 ಜನಕ್ಕೆ ನೆರಳಾಗ್ತಿತ್ತು. ಈ ಬಗ್ಗೆ ಪ್ರತಿಯೊಬ್ಬರು ಆತ್ಮನಿರೀಕ್ಷಣೆ ಮಾಡ್ಕೊಳ್ಬೇಕು. ಅಕ್ಕಮಾದೇವಿ ಹೇಳಿದಾಗೆ ಎನ್ನಲ್ಲಿ ಏನುಂಟು ಅಂತ ಹೇಳಿ ಆತ್ಮನಿರೀಕ್ಷಣೆ ಮಾಡ್ಕೊಳ್ಬೇಕು. ಆಮೇಲೆ ನಿಮ್ಮ ಈ ಪ್ರಸಂಗದಿಂದ ನಾವು ನಮ್ಮ ಆತ್ಮನಿರೀಕ್ಷಣೆ ಮಾಡ್ಕೊಳ್ತಾ ಇದ್ದೇವೆ. ನಾವು ಎಲ್ಲಿ ಇಂಥ ಪರಿಸ್ಥಿತಿಗಳು ನಮ್ಮಿಂದ ಯಾವ ರೀತಿ ಇಂಥದ್ದಕ್ಕೆ ಪ್ರೋತ್ಸಾಹ ದೊರೆಯುತ್ತೆ ಅಥವಾ ಯಾವ ರೀತಿ ನಮ್ಮಿಂದ ತಪ್ಪುಗಳಾಗ್ತವೆ ಅನ್ನೋದನ್ನು ನಾವು ಯೋಚನೆ ಮಾಡ್ತೀವಿ ಈ ನೆಲೆಯಲ್ಲಿ.
ಖಂಡಿತವಾಗಲೂ ನಾನು ಮಹಾ ಆತ್ಮದ ಚಿತ್ತಕ್ಕೆ ನೋವಾಗದಿದ್ದಂತೆ ನಾನು ಗೆದ್ದು ಬರ್ತೀನಿ ಅನ್ನುವಂಥದ್ದನ್ನು ಆ ಶಿವನ ಪಾದಸಾಕ್ಷಿಯಾಗಿ ತಮ್ಮ ಮೂಲಕ ಆರ್ಕೆ ಮಾಡ್ಕೊಳ್ತಾ ಇದ್ದೀನಿ. ಒಳ್ಳೇದಾಗ್ಲಿ ನೋಡಿ, ಒಳ್ಳೆ ಆಲೋಚನೆ, ಒಳ್ಳೆ ವ್ಯವಸ್ಥೆ, ಆತ್ಮನಿರೀಕ್ಷಣೆ ಮಾಡಿಕೊಂಡು ನಾವು ನಮ್ಮ ನೆಲೆಯಲ್ಲಿ ಗಟ್ಟಿಯಾಗಿ ನಿಂತರೆ ಅದು 100 ನೋಡಿ, ಮರ ಎಲ್ಲೂ ಓಡಾಡೋದಿಲ್ಲ, ಆದ್ರೆ ನಿಂತ ಜಾಗದಲ್ಲಿ 1000 ಜನಕ್ಕೆ ನೆರಳು ಕೊಡುತ್ತೆ. ಈ ನೆಲೆ ನಮ್ಮದಾಗಬೇಕು. ಒಳ್ಳೇದಾಗ್ಲಿ. ಒಂದ್ ಮಾತು ಹೇಳ್ತೀನಿ, ಮಧುರೆ ಹತ್ರ ಒಬ್ಬ ಮುಗ್ಧ ಒಂದು ಅದ್ಭುತವಾಗಿರುವಂತ ಶನಿದೇವರ ದೇವಸ್ಥಾನ ಕಟ್ಟಿ ಇವತ್ತು ಯಾತ್ರಾ ಸ್ಥಳವಾಗಿ ಮಾಡ್ದ. ಆತ ಎಲ್ಲೋ ಹೋಗ್ಲಿಲ್ಲ. ತನ್ನ ಭಕ್ತಿ ಮತ್ತು ತನ್ನ ಪ್ರಾಮಾಣಿಕತೆ ಮತ್ತು ತನ್ನ ದೈವ ಭಕ್ತಿಯ ಕಳಕಳಿ. ನೀವು ನೆಲಮಂಗಲದಿಂದ ಮಧುರೆ ಹತ್ರ ಇರುವಂತ ಶನಿ ಮಹಾತ್ಮನ ದೇವಸ್ಥಾನ, ಆ ವ್ಯಕ್ತಿ ದೇವಸ್ಥಾನಕ್ಕೆ ಮೊದಲಿಂದಲೂ ನಾನು ನೋಡಿದ್ದೀನಿ ಆ ಮನುಷ್ಯನ. ಇವತ್ತು ಆ ಮನುಷ್ಯ ಇಲ್ಲ, ಆದ್ರೆ ಇವತ್ತು ಅವನು ಬಹಳ ಜನಗಳಿಂದ ವಂದನೀಯನಾಗಿದ್ದಾನೆ. ಹೇಗೆ ಅಂತ ಹೇಳಿದ್ರೆ ಅದರಲ್ಲಿ ಪ್ರಾಮಾಣಿಕತೆ ಮತ್ತು ಪಾರದರ್ಶಕತೆ, ಕಳಕಳಿ ಅಷ್ಟೇನೆ. ಆ ನೆಲೆಯಲ್ಲಿ ಸಾಧನೆಯಲ್ಲಿ ಏನಾಗುತ್ತೆ ಅಂದ್ರೆ ಬೆಳವಣಿಗೆ ನಿಧಾನ ಆಗುತ್ತೆ, ನಮಗ್ ಬೇಗ ಅದರಿಂದ ಪ್ರತಿಫಲ ಸಿಕ್ಕೋಲ್ಲ. ಆದ್ರೆ ಹೆಜ್ಜೆ ಇಟ್ಕೊಂಡು ಹೋದ್ರೆ ಮುಂದೆ 100 ಜನಕ್ಕೆ ಬೆಳಕಾಗತ್ತೆ. ನಾವೇನ್ ಮಾಡ್ತೀವಿ, ಅಡ್ಡದಾರಿ ಹಿಡಿದು ಏನೋ ಮಾಡಿ ನಾವು 100 ವರ್ಷದ ಸಾಧನೆಯನ್ನ 2 ನಿಮಿಷದಲ್ಲಿ ನಾವು ಮಾಡ್ಬೇಕು ಅನ್ನೋಂತ ಆಮಿಷಗಳಿಗೆ ಒಳಗಾಗ್ತೀವಿ. ಇದ್ರ ಪರಿಣಾಮ ಏನಾಗ್ತದೆ ಅಂತ ಹೇಳಿದ್ರೆ ಬಸವಣ್ಣವರು ಒಂದು ವಚನ ಹೇಳ್ತಾರೆ, ಅವರಿವರೆನ್ನದೆ ಚರಣಕ್ಕೆರಗಲು ಅದು ನನ್ನ ದೆಬ್ಬೆನೆ ಬಿರಿವೆನಯ್ಯ, ಅಹಂಕಾರವೆಂಬ ಕಿಚ್ಚು ಬೆಳೆಯುತ್ತಯ್ಯ, ಆ ಕೆಚ್ಚಿಗೆ ಕಿಚ್ಚನಿಟ್ಟು ಸುಟ್ಟು ಬೆಳಗಾರವ ಮಾಡಿ ನನ್ನನ್ನು ಉಳಿಸಿಕೊಳ್ಳ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಕಾವಿ ಬಟ್ಟೆ ನೋಡ್ತಿದ್ದಾಗೇನೆ ಎಲ್ಲರೂ ನಮಸ್ಕಾರ ಮಾಡ್ತಾರೆ, ಅವಾಗ ನಮ್ಗೆ ಅಹಂಕಾರ 1ಕ್ಕೆ 100 ಆಗ್ಬಿಡುತ್ತೆ. ಇದನ್ನೇ ಅಕ್ಮಾದೇವಿ ಹೇಳಿದ್ಲು, ಯತಿಗೆ ಪರಾಕಿಯಾಗಿ ಕಾಡಿತ್ತು ಮಾಯೆ ಅಂತ. ಹೊಗಳಿಕೆಯ ಹೊನ್ನ ಶೂಲಕ್ಕೆ ಬಹಳ ಸುಲಭವಾಗಿ ಸಿಕ್ಕೊಳ್ಳುವಂತ ಬಲಿಪಶುಗಳು ಅಂದ್ರೆ ಈ ಕಾವಿ ಬಟ್ಟೆಯವರು. ಬಹಳ ಎಚ್ಚರಿಕೆಯಿಂದ ನಮ್ಮನ್ನ ಆತ್ಮನಿರೀಕ್ಷಣೆ ಮಾಡ್ಕೊಂಡು ನಾವು ನಮ್ಮ ತನನ ಉಳಿಸ್ಕೊಂಡು ಜಗತ್ನಲ್ಲಿ ಬಾಳ್ಬೇಕಾಗಿದೆ. ನೋಡಿ, ನಾವು 2 ಕಣ್ಣಲ್ಲಿ ಪ್ರಪಂಚ ನೋಡ್ತೀವಿ, ಆದ್ರೆ 1,00,000 ಕಣ್ಣು ನಮ್ಮನ್ನು ಗಮನಿಸ್ತಾ ಇರ್ತದೆ ಅನ್ನೋ ಎಚ್ಚರಿಕೆ ಇರಬೇಕು. ಈ ಎಚ್ಚರ ಇಟ್ಟುಕೊಂಡು ಮುಂದಿನ ಬದುಕನ್ನ ಬೆಳಕು ಮಾಡ್ಕೊಳ್ಳಿ. ಸ್ವಾಮೀಜಿ, ಈಗ ನಂದೊಂದು ತಮ್ಮಲ್ಲೊಂದು ಮಾತಿದೆ. ತಾವು ಹೇಳಿದ್ರಿ ಏನು ಅಂತಂದರೆ, ಅವರು ಬುದ್ಧಿವಂತರು, ಬೆಳಿಬೇಕು ಅನ್ನೋ ಉತ್ಸಾಹ ಇದೆ, ಆದರೆ ಎಲ್ಲರ ಕಡೆಗೆ ಅವ್ರಿಗೆ ಮಾರ್ಗದರ್ಶನದ ಕೊರತೆ ಇದೆ ಅಂತ. ನಮ್ಮಲ್ಲಿ ಈಗ ಮುತ್ಸದ್ದಿ ಮಠಾಧೀಶರುಗಳು ಅಂದಾಕ್ಷಣ ಕೆಲವು ಬೆರಳಿಣಿಕೆ 2 ಜನ ಕಣ್ಣಿದುಗಡೆ ಬರ್ತಾರದಲ್ಲ, ತಾವು ಕೂಡ ಒಬ್ಬರು. ತಾವು ಓದ್ದಷ್ಟು ತಮ್ಮಷ್ಟು ಸರಳತೆ ಯಾವುದೂ ಇಲ್ಲ. ನಾನು ಮೊನ್ನೆದೊಂದು ಜ್ಞಾಪಿಸ್ಕೊಳ್ಳೇಬೇಕು, ನಮ್ಮ ವೀಕ್ಷಕರಿಗೂ ಕೂಡ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ. ನಿಮ್ಮದೊಂದು ಕನಸು ಹೇಳಿದ್ರಿ ನನಗೆ, ಒಂದು ಇಂಜಿನಿಯರಿಂಗ್ ಕಾಲೇಜ್ ಕಟ್ಟಿಸ್ತೀನಿ, ಅದು ಬಡವರಿಗೆ ಮಾತ್ರ, ಯಾರಿಗೆ ಫೀಸ್ ಕಟ್ಟಕ್ಕೆ ಯೋಗ್ಯತೆ ಇಲ್ವೋ ಶಕ್ತಿ ಇಲ್ವೋ ಅಂಥವ್ರಿಗೆ ಮಾತ್ರ ಮೀಸಲಿಡ್ತೀನಿ ಅನ್ನುವಂಥದ್ದು ಈಗಲೂ ಕೂಡ ನಿಮ್ಮ ಹಲವಾರು ಜನರುಗಳಿಗೆ ನೀವು ಓದಿಸ್ತಾ ಇದ್ದೀರಿ, ಅದು ಗೊತ್ತಿರುವಂಥ ಸಂಗತಿ. ನನಗನ್ಸುತ್ತೆ ಈ ಮಾರ್ಗದರ್ಶನ ಅನ್ನುವಂಥ ಸಂದರ್ಭದಲ್ಲಿ ಬಹುಶಃ ಏನಾದರೂ ಅವ್ರು ತಮ್ಮ ಹತ್ರ ಏನಾದರೂ ಬಂದರೆ ಮಾರ್ಗದರ್ಶನ ಮಾಡಿ ಬುದ್ಧಿ ಅಂತಂದ್ರೆ ಒಪ್ಕೋತಿರತ್ತಾವು ಅಂತ. ಅಲ್ಲ, ಅದು ಆ ಸನ್ನಿವೇಶದಲ್ಲಿ ಯೋಚನೆ ಮಾಡೋಣ, ಇದು ಹೇಳುವಂತ ವಿಚಾರ ಅಲ್ಲ. ಯಾಕೆ ಅಂತಂದ್ರೆ ನಾವು ಇನ್ನು ಕಲಿಯೋದಿದ್ದೇವೆ, ನಾವು ಇನ್ನು ಕಲಿತಾ ಇದ್ದೇವೆ. ಇನ್ನೊಂದು ಈ 3 ದಿವಸದಿಂದ ನಡೆದಿರೋ ಎಪಿಸೋಡ್ ನಿಂದ ನಾನು ಸಾಕಷ್ಟು ಪಾಠ ಕಲ್ತಿದ್ದೇನೆ. ಸಮಾಜದ ಮುಂದೆ ತೆರೆದ ಮನಸ್ಸಿನಿಂದ ಮಗುವಿನ ಹಾಗೆ ಹೋಗಿ ತಪ್ಪು ಇದ್ರೆ ತಿದ್ದುಕೊಂಡು ಪಾಠ ಕಲಿಯುವಂಥದ್ದು ಇದೆಯಲ್ಲ, ಇದಕ್ಕಿಂತಲೂ ಒಳ್ಳೆ ಶಿಕ್ಷಣ ಇನ್ಯಾವುದೂ ಇಲ್ಲ. ನಿಜ. ಇದು ಪ್ರತಿ ಕ್ಷಣ ನಮ್ಮ ಮನಸ್ಸಿನಲ್ಲಿ ಒಂದು ಭಾವನೆ ಇರಬೇಕು ರಂಗನಾಥಣ್ಣ. ಏನು ಅಂತ ಹೇಳಿದ್ರೆ, ನಾವು ಯಾವುದೇ ಸಭೆಯಲ್ಲಿ ಇರ್ಲಿ, ಕಾರ್ಯಕ್ರಮದಲ್ಲಿ ಇರ್ಲಿ, ಎಲ್ಲೇ ಇರ್ಲಿ, ಒಬ್ಬರೇ ಇರ್ಲಿ, ನಿನ್ನ ಮನಸ್ಸು ನಿನ್ನನ್ನ ಪ್ರಶ್ನೆ ಮಾಡ್ತಾ ಇರ್ಬೇಕು, ಎನ್ನಲ್ಲಿ ಏನುಂಟು ಅಂತ. ಈ ಪ್ರಶ್ನೆ ನಾವು ಮಾಡ್ಕೊಂಡು ಪ್ರತಿ ಕ್ಷಣ ನಾವು ಸುಧಾರಿಸಿದ್ರೆ ಹರಿಯೋ ನೀರಿನಾಗೆ ನಾವು ಶುದ್ಧಿ ಆಗ್ತಾ ಹೋಗ್ತೀವಿ. ಆ ಪ್ರಶ್ನೆಗೆ ಇದು ಒಂದು ಹೊಸ ಆಯಾಮ. ಇದು ಒಳ್ಳೇದಾಗ್ಲಿ. ಆಮೇಲೆ ಇದನ್ನ ನೋಡುವಂತ ಇನ್ನು ಬೇರೆಯವರು ವ್ಯವಸ್ಥೆಗಳು ಎಲ್ಲಾರು ಇದರಿಂದ ತಮ್ಮ ನೆಲೆಗೆ ಸಂಬಂಧಪಟ್ಟಂತೆ ಅವರು ಸುಧಾರಿಸೋದಕ್ಕೊಂದು ದಾರಿ ಆಗ್ತದೆ. ಈ ಆರೋಗ್ಯಕರವಾಗಿರುವಂತ ಬೆಳವಣಿಗೆ ಸಮಾಜದಲ್ಲಿ, ನಮ್ಮ ದೇಶದಲ್ಲಿ, ನಮ್ಮ ಪರಂಪರೆಯಲ್ಲಿ, ನಮ್ಮ ಧರ್ಮದಲ್ಲಿ ಬರ್ಲಿ ಅಂತ ಅನ್ನೋದು ಅಷ್ಟೇ ನನ್ನ ಮನಸ್ಸು. ಯಾವತ್ತೂ ನಾವು ನೆಗೆಟಿವ್ ಸೆನ್ಸ್ ನಲ್ಲಿ ಯೋಚನೆ ಮಾಡಬಾರ್ದು, ಪಾಸಿಟಿವ್ ಆಗೇ ಯೋಚನೆ ಮಾಡಬೇಕು. ನಿಜ. ಅಲ್ಲ ಇದೀಗ ತಾನೇ ವಿಶ್ವೇಶ್ವರ ಭಟ್ರು ಒಂದು ಪ್ರಶ್ನೆ ಕೇಳಿ ಅಂದ್ರೆ ತಮಗೆ ಅವ್ರು ಹೇಳಿದ್ರು, ಸ್ವಾಮೀಜಿ ಹಿಂದೆ ಹಲವಾರು ಹೋರಾಟಗಳಲ್ಲಿದ್ದಂಥವ್ರು, ಚಳವಳಿಗಳಲ್ಲಿದ್ದಂಥವ್ರು, ಅಯೋಧ್ಯ ವಿಚಾರ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಬೆಳೆಯುವಂಥ ಸಂದರ್ಭದಲ್ಲಿ ತಾವು ಅದಕ್ಕೆ ಎಲ್ಲ ಕಡೆಗೂ ಸುತ್ತಾಡಿದ್ರಿ, ಬಹಳಷ್ಟು ಸಾಥ್ ಕೊಟ್ರಿ ಇದಕ್ಕೆ. ಇವಾಗ ನೋಡಿ, ಇವಾಗಿನ ಸ್ವಾಮಿಗಳಲ್ಲಿ ಒಂದು ಗೊಂದಲ ಇದೆ. ಒಂದು ಈ ಹೋರಾಟಗಳಲ್ಲಿ, ಚಳವಳಿಗಳಲ್ಲಿ ಪಾಲ್ಗೊಳ್ಳಬೇಕು ಬೇಡವೋ ಅಂತ, ಹೋರಾಟಕ್ಕಿಂತ ಹಾರಾಟ ಜಾಸ್ತಿ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಅಂತ. ನಿಜ. ಆ ಲೆಕ್ಕದಲ್ಲಿ ನಾನು 45 ವರ್ಷ ಈ ಸಮಾಜದ ಮಧ್ಯದಲ್ಲಿ ನಾನು ಓಡಾಡಿದ್ದು ಸರಿಯೋ ತಪ್ಪು ಅಂತ ಹೇಳಿ ಇವತ್ತು ನಾನು ಆತ್ಮನಿರೀಕ್ಷಣೆ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಇವತ್ತು ನಾನು ಎಲ್ಲರ ಜೊತೆಯಲ್ಲೂ ವಾಸ್ತವಾದಂತ ರೀತಿಯಲ್ಲಿ ಹಿಂದೂ, ಬೌದ್ಧ, ಕ್ರಿಶ್ಚಿಯನ್, ಮುಸ್ಲಿಂ ಎಲ್ಲಾ ಪಂಗಡದ ಎಲ್ಲಾ ಹಿರಿಯರು, ಆತ್ಮೀಯರು ನಮ್ಮ ಜೊತೆಲಿರುವಂತ ಸನ್ನಿವೇಶಗಳಿವೆ.
ನಿಜ ನಿಜ. ನಾನು ಎಲ್ಲರನ್ನು ಸಕಾರಾತ್ಮಕವಾಗಿ ನಾನು ಗಮನಿಸಿ ವ್ಯವಹಾರ ಮಾಡುವಂತ ಲೆಕ್ಕಾಚಾರದಲ್ಲಿ ಮಾಡ್ತಾ ಇದ್ದೀನಿ. ಆದ್ರೂ ನನ್ನ ಮೇಲೆ ನನಗೆ ಸಂಪೂರ್ಣ ತೃಪ್ತಿ ತಂದಿಲ್ಲ. ಇನ್ನು ಯೋಚನೆ ಮಾಡ್ತಾ ಇದ್ದೀನಿ ಇದು ಸರಿಯಾ ತಪ್ಪ ಅಂತ. ಪ್ರತಿ ಕ್ಷಣ ನಾವು ಸುಧಾರಿಸ್ಕೊಬೇಕು ಅಣ್ಣ. ಅದಕ್ಕೆ ಎಲ್ಲಾರು ಇದು ಒಂದು ಟೆಕ್ಸ್ಟ್ ಬುಕ್, ಇದು ಒಂದು ಪುಸ್ತಕ. ಇವರು ಒಬ್ರು ಟೀಚರ್ ನಮಗೆ ಈ ಲೆಕ್ಕದಲ್ಲಿ ನಮಗೆ ಪಾಠ ಹೇಳಿದ್ದಾರೆ. ಅದರಿಂದ ನಾನು ಅವರ ಕೃತಜ್ಞ ಅಂತ ಹೇಳ್ತೀನಿ ನಾನು. ಅಲ್ಲ, ಈ ಚಳುವಳಿಗಳಲ್ಲಿ ಭಾಗವಹಿಸಬೇಕು ಅನ್ನುವಂಥ ಸ್ವಾಮೀಜಿಗಳಿಗೆ ತಮ್ಮ ಒಂದು ಕಿವಿ ಮಾತೇನು ಸ್ವಾಮೀಜಿ? ಅಲ್ಲ, ನೀವು ಚಳವಳಿಯಲ್ಲಿ ಭಾಗವಹಿಸಿದಾಗ ನಿಮಗೆ ಸಿಗುವಂತ ಅದ್ಭುತವಾಗಿರುವಂತ ಒಂದು ಹೊಂದಾಣಿಕೆ ಅಥವಾ ಒಂದು ಹೊಗಳಿಕೆ ವ್ಯವಸ್ಥೆಗಳಲ್ಲಿ ನಿಮ್ಮನ್ನು ಕಳ್ಕೊಳ್ಬೇಡಿ ಅಂತ ಅಷ್ಟೇ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೇಲಿ ಮಠದ ಶ್ರೀಗಳು ಇದೀಗ ತಾನೇ ಪ್ರತಿಕ್ರಿಯೆ ನೀಡಿದ್ರು. ಬನ್ನಿ ಈಗ ಪೇಜಾವರ ಶ್ರೀಗಳು ಇದ್ರ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶ್ರೀಗಳೇ, ಬಹುಶಃ ಕಾರ್ಯಕ್ರಮವನ್ನು ತಾವು ನೋಡ್ತಾ ಇದ್ದೀರಿ ಅಂತ ನಾನು ಭಾವಿಸ್ತೀನಿ. ಶ್ರೀಗಳ ಮೇಲೆ ಒಂದು ಆರೋಪ ಇತ್ತು, ಎಲ್ಲೋ ಒಂದು ಕಡೆಗೆ ಅವರು ಬೇರೆದಕ್ಕೆ ಡೀಲಿಗೆ ಹೋಗಿದ್ರು ಅನ್ನುವಂಥ ಒಂದು ದೊಡ್ಡ ಆರೋಪವನ್ನು ಎದುರಿಸ್ತಾ ಇದ್ರು. ಹೀಗಾಗಿ ಅವ್ರು ಹೇಳಿದ್ದಾರೆ, ಈಗ ನಾನು ಅದರಿಂದ ಮುಕ್ತನಾಗುವ ತನಕ ನಾನು ಪೀಠದಲ್ಲಿ ಉಳಿಯೋದಿಲ್ಲ ಅಂತ ಪೀಠ ತ್ಯಾಗವನ್ನು ಮಾಡಿದ್ದಾರೆ. ತಾವೇನಂತೀರಿ? ಆರೋಪ ಮುಕ್ತರಾಗುವವರೆಗೆ ತಾನು ಪೀಠದಲ್ಲಿ ಇರುವುದಿಲ್ಲ ಅಂತ ಹೇಳಿದ್ದು ಸ್ವಾಗತಾರ್ಹ. ಸನ್ಯಾಸಿಗಳು ಎಲ್ಲರೂ ಅವರ ಮೇಲೆ ಜನರಿಗೆ ವಿಶೇಷ ವಿಶ್ವಾಸ ಇದೆ. ಅವರ ಬಗ್ಗೆ ಪ್ರಾಮಾಣಿಕತೆಯ ಬಗ್ಗೆ ಜನರಿಗೆ ವಿಶೇಷ ನಂಬಿಕೆ ಇದೆ. ವಿಶ್ವಾಸ ಭಂಗವಾಗುವ ಕಾರ್ಯವನ್ನು ಸನ್ಯಾಸಿಗಳು ಮಠಾಧಿಪತಿಗಳು ಎಷ್ಟು ಮಾತ್ರಕ್ಕೂ ಮಾಡಬಾರದು. ನನಗೆ ಇದರ ಪೂರ್ವಾಪರ ಯಾವುದೂ ಗೊತ್ತಿಲ್ಲ. ನಾನು ಉತ್ತರ ಭಾರತದಲ್ಲಿ ಪ್ರವಾಸ ಮಾಡ್ತಾ ಇದ್ದೇನೆ. ಏನು ಘಟನೆ ನಡೆದಿದೆ, ಏನು ಆರೋಪಗಳು ಬಂದಿವೆ, ಯಾವ ವಿಷಯವೂ ನಿಮಗೆ ಗೊತ್ತಿಲ್ಲ. ನಾನು ಅನೇಕ ದಿನಗಳಿಂದ ಉತ್ತರ ಭಾರತ ಪ್ರವಾಸದಲ್ಲಿದ್ದೇನೆ. ಏನೇ ಇರಲಿ, ಆರೋಪ ಮುಕ್ತಿಗೋಸ್ಕರ ಸರಿಯಾದ ಜನರಿಗೆ ಕನ್ವಿನ್ಸ್ ಮಾಡಬೇಕು. ಓಕೆ ಓಕೆ ಸ್ವಾಮೀಜಿ, ನಾನು ಒಟ್ಟಾರೆ ಏನಾಗಿದೆ ಅದನ್ನು ನಾನು ಸಂಕ್ಷಿಪ್ತವಾಗಿ ತಮಗೆ ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ರಿಷಿಕುಮಾರ ಸ್ವಾಮೀಜಿ ಬಹಳಷ್ಟು ಹೋರಾಟಗಳಲ್ಲಿದ್ದಂಥವರು, ನಿತ್ಯಾನಂದರ ವಿರುದ್ಧದ ಹೋರಾಟದಲ್ಲಿ ಬಹಳ ಸಕ್ರಿಯವಾಗಿ ಪಾಲ್ಗೊಂಡಂತಹ ವ್ಯಕ್ತಿಯವರು. ಹಲವಾರು ಮಾಧ್ಯಮಗಳಲ್ಲಿ ಹೋಗಿ ಸಾಕಷ್ಟು ಮಾತುಕತೆಗಳನ್ನು ಮಾತಾಡಿದ್ದಾರೆ. ಒಂದು ಒಳ್ಳೆಯ ಹೆಸರನ್ನು ಕೂಡ ತಗೊಂಡಿದ್ರು. ಆದರೆ ಮೊನ್ನೆ ನಡೆದಂಥ ಒಂದು ಸ್ಟಿಂಗ್ ಆಪರೇಷನ್ನಲ್ಲಿ, ಅಂದರೆ ಕುಟುಕು ಕಾರ್ಯಾಚರಣೆಯಲ್ಲಿ, ರಹಸ್ಯ ಕಾರ್ಯಾಚರಣೆಯಲ್ಲಿ ಇವರೆಲ್ಲೋ ನಿತ್ಯಾನಂದನ ಕಡೆಯವರಿಂದ ಡೀಲಿಗೆ ಹೋಗಿದ್ರು ಅನ್ನುವಂಥ ಆರೋಪವನ್ನು ಎದುರಿಸ್ತಾ ಇದ್ರು. 11 ಕೋಟಿ ರೂಪಾಯಿ ಡೀಲ್ ಇದು, 11 ಕೋಟಿ ರೂಪಾಯಿ ಒಂದು ವಾಹನ ಅನ್ನುವಂಥದ್ದು. ಇವ್ರು ಹೇಳೋ ಪ್ರಕಾರ, ಅಂದರೆ ಸ್ವಾಮೀಜಿನೇ ಹೇಳೋ ಪ್ರಕಾರ, ನಾನು ಖಂಡಿತವಾಗಲೂ ಅದಕ್ಕೆ ಹೋಗಿರಲಿಲ್ಲ. ನಿತ್ಯಾನಂದನ ಇನ್ನೊಂದು ಮುಖವನ್ನು ಜನರಿಗೆ ತೋರಿಸ್ಬೇಕು ಅಂತ ಹೊರಟಿದ್ದೆ. ಅದು ಹಣ ಏನಾದರೂ ಸಿಕ್ಕಿದ್ದಿದ್ರೆ ಅದನ್ನು ನೇರವಾಗಿ ನಾನು ನಿಮ್ಮ ಸ್ಟುಡಿಯೋಕ್ಕೆ ತರ್ತಾ ಇದ್ದೆ, ಸರ್ಕಾರಕ್ಕೆ ಒಪ್ಪಿಸ್ತಾ ಇದ್ದೆ. ನನಗೆ ಅದರ ಕಿಂಚಿತ್ ಕಾಸು, ಕವಡೆ ಕಾಸು ಕೂಡ ಬೇಕಾಗಿಲ್ಲ. ಇದೆಲ್ಲ ಒಂದು ಕಡೆ ಷಡ್ಯಂತ್ರ ಅನ್ನುವಂಥದ್ದು ಇವರ ಮಾತು. ಆದರೆ ಎಲ್ಲ ಕಡೆಗೂ ಕೂಡ ಅವರ ವಿರುದ್ಧ ವ್ಯಾಪಕವಾದಂಥ ಪ್ರತಿಭಟನೆಗಳು ಕಂಡುಬಂದು, ಹೀಗಾಗಿ ಅವರು ಹೇಳಿದ್ದಾರೆ, ನಾನು ನನ್ನ ಆರೋಪದಿಂದ ಮುಕ್ತನಾಗುವ ತನಕ ನಾನು ಯಾವುದೇ ಕಾರಣಕ್ಕೂ ಈ ಪೀಠದಲ್ಲಿ ಉಳಿಯೋದಿಲ್ಲ ಅನ್ನುವಂಥದ್ದು. ಇದು ಇದರ ಸಂಕ್ಷಿಪ್ತ ಸಾರ. ಸರಿ, ವಿಷಯ ಗೊತ್ತಾಯ್ತು. ನನಗೆ ಇದರ ಸತ್ಯಾಂಶ ಏನು ಅಂತ ನಾನು ಈಗ ನಿಶ್ಚಯ ಮಾಡಿ ಹೇಳಿದ್ದಾರೆ. ಯಾಕಂದ್ರೆ 2 ತರದ ಮಾತುಗಳು ಕೇಳಿ ಬಂದಿವೆ. ಅಂತೂ ಆರೋಪ ಮುಕ್ತರಾಗುವವರೆಗೆ ಪೀಠತ್ಯಾಗ ಮಾಡಬೇಕಾಗಿಲ್ಲ. ಆದರೆ ಜನರಿಗೆ ಆರೋಪಿ ಮೇಲೆ ತಪ್ಪಿಲ್ಲ, ತನ್ನಂತೆ ಅನ್ಯಾಯ ಮಾಡಿಲ್ಲ ಅಂತ ಜನರಿಗೆ ವಿಶ್ವಾಸ ಹುಟ್ಟಿಸುವ ಕಾರ್ಯ ಅವರು ಮಾಡಿದ್ರು. ಒಂದು ಕೇಳ್ತಾ ಇದ್ದೀನಿ, ತಾವು ಕೂಡ ಸಾಕಷ್ಟು ತಿಳ್ಕೊಂಡಿರುವಂಥವ್ರು. ಮೊನ್ನೆ ರಾಜ್ಯಪಾಲರನ್ನು ಮಾತು ಹೇಳಿದ್ರು ತಮ್ಮ ಬಗ್ಗೆ. ಸ್ವಾಮಿಗಳು ನಿಜವಾದ ಸ್ವಾಮಿಗಳು ಅಂತಂದರೆ ನನ್ನ ಕಣ್ಣಿದ್ರಿಗೆ ಒಂದು 4-6 ಜನಗಳು ಬರ್ತಾರೆ, ಅದರಲ್ಲಿ ಪೇಜಾವರರು ಕೂಡ ಒಬ್ಬರು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ನಾನು ತಮಗೆ ಕೇಳ್ತಾ ಇದ್ದೀನಿ, ಸೊ ಇಂಥ ಬೆಳವಣಿಗೆಗಳು, ಅಂದರೆ ಈ ಕಾವ್ಯ ಬಗ್ಗೆ ಆಗಿರ್ಬೋದು, ಈ ಮಠಾಧೀಶಗಳ ಬಗ್ಗೆ ಆಗಿರ್ಬೋದು, ಜನರಿಗೆ ನಂಬಿಕೆ ಕೊರತೆ ಕಾಣ್ತಾ ಇದೆ. ಇದೇನು ಸೂಚಿಸುತ್ತಿದ್ದು ಅಂತ? ಮಠಾಧಿಪತಿಗಳ ನಂಬಿಕೆಗೆ ಭಂಗ ಆಗದಂತೆ ನೋಡಬೇಕು. ವಿಶ್ವಾಸಾರ್ಹತೆ ಅದನ್ನು ಮಠಾಧಿಪತಿಗಳು ಕಾಪಾಡಿಕೊಳ್ಬೇಕು. ಅಂತ ಆರೋಪ ಬಂದರೆ ಮುಕ್ತವಾದ ವಿಚಾರಣೆಗೆ ಅವಕಾಶ ಕೊಡಬೇಕು. ನಮ್ಮ ಮೇಲೆ ಬಂದ ಆರೋಪದ ಬಗ್ಗೆ ಮುಕ್ತ ವಿಚಾರಣೆಗೆ ಜನತೆಯ ಮುಖಾಂತರ ಜನರಲ್ಲಿ ಎಲ್ಲವನ್ನು ಸ್ಪಷ್ಟಪಡಿಸಿ ಅಂತ ಆರೋಪ ಅಂತ ಸತ್ಯಾಂಶ ಇಲ್ಲ ಎಂಬುದನ್ನು ಖಾತ್ರಿಪಡಿಸುವ ಕೆಲಸವನ್ನು ಅವರು ಮಾಡಬೇಕು. ಕಾರ್ಯಾಗಲಿ ಹೇಳಿ 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 ಅಲ್ಲ ಅದು ಹೇಳಿ ಸ್ವಾಮೀಜಿ ಮುಂದುವರಿಸಿ ಸ್ವಾಮೀಜಿ, ಮುಂದುವರಿಸಿ. ಯಾರೇ ಮಠಾಧಿಪತಿಗಳು ತಮ್ಮ ಮೇಲೆ ಬಂದ ಆರೋಪವನ್ನು ಸುಳ್ಳು ಅಂತ ಖಾತ್ರಿಪಡಿಸುವ ಬಗ್ಗೆ ಸರಿಯಾದ ಪ್ರಯತ್ನ ಮಾಡುವುದು ಅವರ ಕರ್ತವ್ಯ. ಓಕೆ ಸ್ವಾಮೀಜಿ, ರಿಷಿಕುಮಾರ ಸ್ವಾಮೀಜಿ ನಿಮ್ಮ ಹತ್ರ ಮಾತಾಡ್ತಾರಂತೆ, ದಯವಿಟ್ಟು ಮಾತಾಡಿ. ರಿಷಿಕುಮಾರ್ ಬುದ್ಧಿ ಶರಣಾರ್ಥಿ. ಯಾರು ಮಾತಾಡೋದು? ಬುದ್ಧಿ ಶರಣಾರ್ಥಿ. ಏನು ಹೇಳಿ. ನಮ್ಮ ಮೇಲೆ ಆರೋಪಗಳು ಬಂದಿದೆ,
ಹಾ. ಈ ಆರೋಪ ಮುಕ್ತವಾಗುವ ತನಕ ನಾವು ಈ ಪೀಠದಿಂದ ಹೊರ ಇದ್ದು ಆರೋಪ ಮುಕ್ತವಾದ ನಂತರ ಹ್ಮ್ ತಮ್ಮೆಲ್ಲರ ಅನುಮತಿಯನ್ನು ಪಡೆದು ಮತ್ತೆ ಆ ಪೀಠಕ್ಕೆ ಹೋಗ್ತಕ್ಕಂಥದ್ದು ಸೂಕ್ತ ಅನ್ನಿಸ್ತದೆ ಎನ್ನುವಂಥದ್ದು ನಮ್ಮ ಮನೋವಾಂಚಲ್ಯ. ಅದಕ್ಕೆ ಸರಿಯಾದದ್ದು. ಅದು ಆರೋಪ ಮುಕ್ತ ಆದ ಮೇಲೆ ಪುನಃ ಪೀಠಕ್ಕೆ ಬರ್ತೇವೆ ಅಂತ ತಾವು ಸಂಕಲ್ಪ ಮಾಡಿದ್ದು ಬಹಳ ಸೂಕ್ತ. ಅದಕ್ಕೆ ನಮ್ಮ ಒಪ್ಪಿಗೆ ಇದೆ. ಶರಣಾರ್ಥಿ. ಓಕೆ 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 ಅಲ್ಲ ಇದೆಲ್ಲ ಹೇಳಿ ಆರೋಪ ಮುಕ್ತರಾಗಿ ಪೀಠದಲ್ಲಿ ಇರುವಂತೆ ನಾನು ಆಗಲಿ ಅಂತ ಮಾತಿಸ್ತೇನೆ. ಎಲ್ಲ ಸಮಸ್ಯೆ ಪರಿಹಾರ ಮಾಡಿ ಆರೋಪ ಮುಕ್ತರಾಗಿ ಪುನಃ ಪೀಠಕ್ಕೆ ನಾವು ಬರುವಂತಹ ಸಂದರ್ಭ ಬೇಗನೆ ಬರಲಿ ಎಂಬುದಾಗಿ ಆಶಿಸುತ್ತೇವೆ.